ಶ್ರೀನಿವಾಸಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಗೆ ನಿರ್ದೇಶಕರ ಚುನಾವಣೆಗೆ ಇಂದು ಚುನಾವಣೆ ನಡೆಯಿತು. ಸಹಕಾರ ಸಂಘಗಳ ನಿಯಮ 1960 ನಿಯಮ 14G ನಲ್ಲಿನ ಉಪ ಬಂಧಾನುಸಾರ ದಿನಾಂಕ 1-2-2026 ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಕಾಲೇಜು ಆವರಣದಲ್ಲಿ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ TN ಕೃಷ್ಣಾರೆಡ್ಡಿ 787 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಹಿಂದುಳಿದ ವರ್ಗ ಈ ಸ್ಥಾನದಿಂದ BS ವೆಂಕಟರೆಡ್ಡಿ 788 ಮತಗಳನ್ನು ಪಡೆದು ವಿಜಯ ಪತಾಕೆ ಹಾರಿಸಿದ್ದಾರೆ. ವಿಶಿಷ್ಟ ಪಂಗಡ ಕ್ಷೇತ್ರದಿಂದ KB ನರಸಿಂಹಪ್ಪ ಅವರು 792 ಮತಗಳನ್ನು ಪಡೆದಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ KS ಭಾರತಿ ರವರು 741 ಮತಗಳನ್ನು ಪಡೆದು ವಿಜಯ ಪತಾಕೆ ಹಾರಿಸಿದ್ದಾರೆ. ಮತ್ತೊಂದು ಮಹಿಳಾ ಕ್ಷೇತ್ರದಿಂದ TK ಲಕ್ಷ್ಮೀದೇವಿ 758 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಚುನಾವಣಾ ಕಣದಲ್ಲಿ CV ಸಂಪತ್ಗೌಡ ಸಾಮಾನ್ಯ ಕ್ಷೇತ್ರದಿಂದ 17 ಮತಗಳನ್ನು ಪಡೆದಿದ್ದು, ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ K ಜಯಣ್ಣ 13 ಮತಗಳನ್ನು ಪಡೆದಿದ್ದಾರೆ. ಪರಿಶಿಷ್ಟ ಪಂಗಡದಿಂದ BN ಕುಮಾರ್ 3 ಮತಗಳನ್ನು ಪಡೆದು GM ಮುಸ್ತಾಕ್ ನಾಯಕ್ 2 ಮತಗಳನ್ನು ಪಡೆದಿದ್ದಾರೆ. ಮಹಿಳಾ ಕ್ಷೇತ್ರದಿಂದ K ಮಂಜುಳಾ 17 ಮತಗಳನ್ನು ಪಡೆದರೆ, ಮತ್ತೊಂದು ಮಹಿಳಾ ಕ್ಷೇತ್ರದಿಂದ ರೇವತಿ ರವರು 3 ಮತಗಳನ್ನು ಪಡೆದಿದ್ದಾರೆ ಎಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಾಗೂ ರಿಟರ್ನಿಂಗ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಮುಷ್ತಾಕ್ ಅಹಮದ್ ರವರು ತಿಳಿಸಿದ್ದಾರೆ. ಅಂತಿಮವಾಗಿ ಮತ್ತು ಅವಿರೋಧವಾಗಿ ಆಡಳಿತ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಸಾಮಾನ್ಯ ಕ್ಷೇತ್ರದಿಂದ VSSN ಮಣಿಗಾಣಹಳ್ಳಿ ಎ ವರ್ಗದಿಂದ ಆಯ್ಕೆಯಾಗಿರುವವರು ಸಾಮಾನ್ಯ ಕ್ಷೇತ್ರದಿಂದ PJ ನಾರಾಯಣಸ್ವಾಮಿ ಬಿನ್ ಗೋವಿಂದಪ್ಪ, ಕಸಬಾ SF SC S ಶ್ರೀನಿವಾಸಪುರ ಸಾಮಾನ್ಯ ಕ್ಷೇತ್ರದಿಂದ ರಾಮಚಂದ್ರಪ್ಪ P ಲೇಟ್ ತಿಮ್ಮರಾಯಪ್ಪ, ಸಾಮಾನ್ಯ ಕ್ಷೇತ್ರದಿಂದ SF CS ಸೋಮಯಾಜಲಹಳ್ಳಿ KN ಶಂಕರಪ್ಪ ಬಿನ್ ನಾರಾಯಣಪ್ಪ, ಸಾಮಾನ್ಯ ಕ್ಷೇತ್ರದಿಂದ SL CS ಗೌನಪಲ್ಲಿ ರಿಯಾಜ್ ಪಾಷಾ ಬಿನ್ ಅಬ್ದುಲ್ ಖಾದರ್ ರವರು. ಹಾಗೆಯೇ B ವರ್ಗ, ಇದರಲ್ಲಿ ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಬೀರ್ಗಾನಹಳ್ಳಿ BS ವೆಂಕಟರೆಡ್ಡಿ ಬಿನ್ ನಾರಾಯಣಪ್ಪ, ಹಿಂದುಳಿದ ವರ್ಗ ಆಲವಟ್ಟ V ವೆಂಕಟರೆಡ್ಡಿ ಬಿನ್ ವೆಂಕಟಪ್ಪ, ಪರಿಶಿಷ್ಟ ಪಂಗಡದಿಂದ K ಕುರುಪ್ಪಲ್ಲಿ KV ನರಸಿಂಹಪ್ಪ ಬಿನ್ ವೆಂಕಟಸ್ವಾಮಿ, ಪರಿಶಿಷ್ಟ ಜಾತಿಯಿಂದ ಶಿವಪುರ P ಗುರಪ್ಪ ಬಿನ್ ವೆಂಕಟಪ್ಪ, ಸಾಮಾನ್ಯ ಕ್ಷೇತ್ರದಿಂದ ತೂಪಲ್ಲಿ TN ಕೃಷ್ಣಾರೆಡ್ಡಿ ಬಿನ್ ನಾರಾಯಣ ರೆಡ್ಡಿ, ಮಹಿಳಾ ಮೀಸಲು ಕ್ಷೇತ್ರದಿಂದ ದ್ವಾರಸಂದ್ರ KT ಲಕ್ಷ್ಮೀದೇವಿ ಕೋಂ ನಾರಾಯಣಸ್ವಾಮಿ, ಮತ್ತೊಂದು ಮಹಿಳಾ ಕ್ಷೇತ್ರದಿಂದ ಗೌನಿಪಲ್ಲಿ ಭಾರತಿ KS ಕೋಂ ಶ್ರೀನಿವಾಸ ರೆಡ್ಡಿ ಇವರೆಲ್ಲರೂ ಆಯ್ಕೆಯಾಗಿದ್ದಾರೆ. ಚುನಾವಣಾ ಸ್ಥಳಕ್ಕೆ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ KR ರಮೇಶ್ ಕುಮಾರ್ ಅವರು ಹಾಗೂ ಇವರ ಸಹೋದರರಾದ KR ಕೃಷ್ಣಮೂರ್ತಿ ರವರು ಬಂದು ಮತಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಮತವನ್ನು ಚಲಾವಣೆ ಮಾಡಿದರು. ನಮ್ಮ ಅಭ್ಯರ್ಥಿಗಳು ರಮೇಶ್ ಕುಮಾರ್ ಬೆಂಬಲದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದೇವೆ. ಎಲ್ಲರ ಆಶೀರ್ವಾದದಿಂದ, ರಮೇಶ್ ಕುಮಾರ್ ಆಶೀರ್ವಾದದಿಂದ ಈ ಚುನಾವಣೆ ನಡೆದಿದ್ದ ಹಿನ್ನೆಲೆ ಏನಂತಂದರೆ 4 ಸೊಸೈಟಿಯಿಂದ ಮೊದಲ ವಿರೋಧವಾಗಿ ಆಯ್ಕೆ ಆಗಿದ್ದರು ನಮ್ಮ ನಿರ್ದೇಶಕರು. ಚುನಾವಣೆಗೆ ಮತ್ತೆ 7 ಅಭ್ಯರ್ಥಿಗಳು ನಿಲ್ಲಬೇಕಾಗಿತ್ತು. ಆಲೋಟ್ ವೆಂಕಟರೆಡ್ಡಿಯವರು, ಸೂಪರ್ ಗುರಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿದ್ದರಿಂದ 5 ಸ್ಥಾನಕ್ಕೆ ಚುನಾವಣೆ ನಡೆಯಿತು. ನಾವು ಮಧ್ಯದಲ್ಲಿ ಅವ್ರನ್ನ ಯಾರನ್ನ ಮಾತಾಡಿ ಬೇಡ, ಚುನಾವಣೆ ಆಗೋದು ಬೇಡ, ಇದೊಂದು ಮಾರುಕಟ್ಟೆ ಸಮಿತಿ, ಒಂದು ಸಂಸ್ಥೆ, ಸಂಘ ಸಂಸ್ಥೆ ಹಾಳಾಗಿ ಹೋಗ್ತದೆ, ದುಡ್ಡು ಕಾಸು ಲಾಸ್ ಆಗ್ತದೆ, ಹೋದ ಸಾರಿ ಮಾಡಿಕೊಂಡೆ ಹಂಗೆ ಹೋದ ಸಾರಿ ಎಲ್ಲರೂ ಸೇರಿ ಮಾತಾಡಿಕೊಂಡು ಪಕ್ಷ ಬೇಡ ಪೈದಲ್ಲಿ ಸಹಕಾರ ಸಂಸ್ಥೆ ಒಟ್ಟಾಗಿ ಹೋಗೋಣ ಅಂತ ಮಾಡಿದ್ವಿ. ಎಲ್ಲರೂ ಒಟ್ಟಾಗಿ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ವಿ. ಈ ಸಾರಿನ ಅದೇ ಪ್ರಯತ್ನ ಮಾಡಿದ್ವಿ. ನಾವು ಬಹಳಷ್ಟು ಪ್ರಯತ್ನ ಮಾಡಿ ಅವರನ್ನು ಸೇರಿಸ್ಕೊಂಡೆ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಅನ್ನೋ ಉದ್ದೇಶವಾಗಿ ನಾವು ಮಾಡೋಣ ಅಂತ ನಮ್ಮೆಲ್ಲರೂ ಉದ್ದೇಶ ಇತ್ತು. ಆದರೆ ಅವರು ಅದಕ್ಕೆ ಕಿವಿಗೊಳ್ಳಿಲ್ಲ. ಮಧ್ಯೆ ಯಾರ್ಯಾರೋ ಕೆಲವರೆಲ್ಲ ಸೇರಿ ಅದನ್ನು ಹಾಳು ಮಾಡಿ ಆಗೋದನ್ನ ಕೆಡಿಸ್ಬಿಟ್ಟು ಏನೋ ಚುನಾವಣೆನೇ ಆಗಬೇಕು ಅಂತ ಮಾಡೋಕ್ಕೆ ಹೋದ್ರು. ನಾವೆಲ್ಲರೂ ಸ್ವಲ್ಪ ಅದಕ್ಕೆ ಷರತ್ತಾಗಿ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿ ನಾಯಕರು, ಕಾರ್ಯಕರ್ತರು, ರಮೇಶ್ ಕುಮಾರ್ ಅನುಯಾಯಿಗಳು ತಾಲೂಕಿನಾದ್ಯಂತ ಇಷ್ಟು ಷರತ್ತಿಗೆ ತಗೊಂಡು ನೋಡಪ್ಪ ಕೇಳಿರಲಿಲ್ಲ. ನಾವೇನೇ ಮಾಡಿ ರಮೇಶ್ ಕುಮಾರ್ ಅವರು ಗೌರವ ಉಳಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ನಾಯಕರು ಇದನ್ನು ಜಿದ್ದಾಗಿ ಹಚ್ಕೊಂಡು ಎಲ್ಲರೂ ವೋಟರ್ಸ್ನ ಕರ್ಕೊಂಡ್ಬಂದು ಪ್ರತಿ ಗ್ರಾಮಗಳಿಂದ, ಪ್ರತಿ ಏರಿಯಾದಿಂದ ಬಂದು ಚುನಾವಣೆ ಮಾಡಿದ್ದೇವೆ. ಇವತ್ತು ನಮಗೆ ಬಹಳ ಸಂತೋಷ. ಯಾಕೆಂದರೆ ಇಷ್ಟು ಒಮ್ಮತವಾಗಿ MLA ಚುನಾವಣೆ ಆದಮೇಲೆ ನಾವು ಜನ ಯಾವಾಗಲೂ ಸೇರೋದಕ್ಕೆ ನಾವು ಆಗ್ತಾ ಇರಲಿಲ್ಲ.
ಇವಾಗ ಇದು ಬಂದಿದ್ದಕ್ಕೆ, ಆ ಕ್ಷೇತ್ರ ಬಂದಿದ್ದಕ್ಕೆ ಸೇರಲೇಬೇಕು, ಮಾಡಲೇಬೇಕು, ನಾವು ಅವ್ರ ಗೌರವ ಕಾಪಾಡಲೇಬೇಕು ಅಂತ ಚುನಾವಣೆಯನ್ನು ಎಲ್ಲರೂ ಸೇರಿ ನಡೆಸಿದ್ದೇವೆ. ಇವತ್ತು ಅವ್ರಿಗೆ ಗೌರವ ಬಂದಿದೆ. ಗೆದ್ದಿರ್ತಕ್ಕಂಥ ನಮ್ಮ ಎಲ್ಲ ನಿರ್ದೇಶಕರುಗಳು ಅಭಿನಂದನೆಗಳು. ರಮೇಶ್ ಕುಮಾರ್ ಅವ್ರಿಗೆ ಅಭಿನಂದನೆಗಳು. ಅವರು ಸಹ ಬಂದು ಮತ ಚಲಾಯಿಸಿಬಿಟ್ಟು ಹೋದರು. ಅವ್ರ ಅಣ್ಣ ಇಲ್ಲ. ರಮೇಶ್ ಕುಮಾರ್ ನಮ್ಗೆ ಕೊಟ್ಟಿರ್ತಕ್ಕಂಥ ಈ ಬೆಂಬಲದಿಂದ ಎಲ್ಲರಿಗೆಲ್ಲ ಸಾಧ್ಯ ಆಗಿದೆ. ಅದರಿಂದ ಅವ್ರಿಗೂ ಸಹ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಾಯಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ.